ಹೊಲದವರೆಗೆ ಹೋಗ್ತಾರೆ, ಏನೂ ಮಾಡೋದಿಲ್ಲ, ಸುಮ್ಮನೆ ನೋಡಿ ಬರ್ತಾರೆ. ಅದು ಒಂದು ಟೈಪ್ ಆಫ್ ರೈತರು. ನಾಲ್ಕನೇವರು ಹೊಲಕ್ಕೆ ಹೋಗಿ ಸ್ವಾನುಭವದಿಂದ ಏನಾದರೂ ಮಾಡಬೇಕು ಕಳಕಳಿಯಿಂದ ಅಂತ ಮಾಡುವವರಿದ್ದಾರೆ, ಅವರು ಒಂದು ರೀತಿಯ ರೈತರು. ಇದರಲ್ಲಿ 4 ರೀತಿಯ ರೈತರಿದ್ದಾರೆ ಅಂತ ನನ್ನ ಭಾವನೆ. ಏನೇ ಆಗಲಿ, ಎಲ್ಲರೂ ಹೇಳಿದಂತೆ 329 ದಶಲಕ್ಷ ಹೆಕ್ಟೇರ್ನ ಈ ದೇಶ ರೈತ ಭೂಮಿಯ ದೇಶ. ಇದರಲ್ಲಿ 170 ದಶಲಕ್ಷ ಹೆಕ್ಟೇರ್ ಭೂಮಿ ಸಾಗುವಳಿಗೆ ಯೋಗ್ಯವಾದಂಥ. ಕರ್ನಾಟಕವನ್ನೇ ತೆಗೆದುಕೊಂಡ್ರೆ 10 ದಶಲಕ್ಷ ಹೆಕ್ಟೇರ್ ಭೂಮಿ ಕರ್ನಾಟಕದಲ್ಲಿ ಇದೆ. ಅದರಲ್ಲಿ ಪ್ರತಿ ವರ್ಷ ಉಳುವ ಭೂಮಿಯ ಪ್ರತಿಶತ ಹೆಚ್ಚಾಗ್ತಾ ಇದೆ. ರೈತರು ಕಡಿಮೆ ಆಗ್ತಾ ಇದ್ದಾರೆ, ಭೂಮಿ ಹೆಚ್ಚಾಗ್ತಾ ಇದೆ. ಪ್ರತಿ ದಿವಸ ಭೂಮಿಯನ್ನು ಬಿಟ್ಟು ಹೋಗುವಂಥ ರೈತರ ಸಂಖ್ಯೆ ಹೆಚ್ಚಾಗ್ತಾ ಇದೆ. ದೇಶದಲ್ಲಿ 2018 ಜನರು ಪ್ರತಿ ದಿವಸ ಕೃಷಿಯನ್ನು ಬಿಟ್ಟು ಪಲಾಯನ ಮಾಡ್ತಾ ಇದ್ದಾರೆ. ಆದಾಗ್ಯೂ ಸಹಿತ ಈ ದೇಶಕ್ಕೆ ಒಳ್ಳೆಯ ಮಾರ್ಗದರ್ಶನ ನೀಡುವಂತಹ ಅಧಿಕಾರಿಗಳು ಮತ್ತು ರೈತರ ಪರಿಶ್ರಮ ನೋಡಿದರೆ ದೇಶ ಅನ್ನದಲ್ಲಿ ಇವತ್ತಿನ ದಿವಸ ಸ್ವಾವಲಂಬಿಯಾಗಿದೆ. ಒಂದಿಷ್ಟು ಬಿಟ್ಟರೆ ಎಣ್ಣೆಕಾಳು ಮತ್ತು ಬೇಳೆಕಾಳು ಎರಡನ್ನು ಬಿಟ್ಟರೆ ಉಳಿದು ಎಲ್ಲದರಲ್ಲಿಯೂ ಸ್ವಾವಲಂಬಿಯಾಗಿದೆ. ಯಾವುದನ್ನ ಹೆಚ್ಚು ಬೆಳೆಯಬಾರ್ದೋ ಅದರಲ್ಲಂತೂ ನಾವು ಈಗಾಗಲೇ ಗೋಲ್ಡ್ ಮೆಡಲ್ ತಗೊಂಡಿದ್ದೀವಿ. ಯಾವುದನ್ನ ಬೆಳೆಯಬಾರ್ದೋ ಅದನ್ನು ಬೆಳೆದು, ಯಾವುದಕ್ಕಾಗಿ ಹೆಚ್ಚು ಶ್ರಮ ಪಡಬಾರ್ದೋ ಅದಕ್ಕೆ ಅತಿ ಹೆಚ್ಚು ಶ್ರಮ ಪಟ್ಟು ಅದರಲ್ಲಿ ಗೋಲ್ಡ್ ಮೆಡಲ್ ತಗೊಂಡಿದ್ದೀವಿ. ಯಾವುದಕ್ಕಾಗಿ ನಾವು ಶ್ರಮ ಪಡಬೇಕಾಗಿತ್ತೋ ಅದಕ್ಕಾಗಿ ಕಡಿಮೆ ಶ್ರಮ ಪಡುವಂತಹ ರೈತರು ನಾವು. ಸಾವಯವ ಕೃಷಿಗೆ ಹೋಗ್ಬೇಕಾಗಿತ್ತು ಅಂದ್ರೆ ನಮ್ಮ ಅಶೋಕ್ ದಳವಾಯಿ ಅವರು ಅಂದ್ರೆ ನಿಮ್ಗೆ ಗೊತ್ತದ, ಪ್ರಧಾನಮಂತ್ರಿಗಳ ಒಂದು ಯೋಜನೆ ಇತ್ತು, ರೈತನ ಆದಾಯ ದುಪ್ಪಟ್ಟು ಮಾಡೋದು. ಈ ಮನುಷ್ಯನ ತಲೆಯೊಳಗಿಂದ ಬಂದದ್ದು. ಆಮೇಲೆ ಜಾಯಿಂಟ್ ಡೈರೆಕ್ಟರ್ ಇಲ್ಲಿಯವರು, ಇವರು ಸಹಿತ ಹಾಗೆ ಇಲ್ಲಿಯ ಕೃಷಿ ಮಂತ್ರಿಗಳಿಗೆ ತುಂಬಾ ಸಮೀಪದವರು. ಏನಾದರೂ ಯೋಜನೆಗಳನ್ನ ಮಾಡಿ ತಳಮಟ್ಟದವರೆಗೆ ಹೋಗಿ ರೈತರನ್ನ ಮೇಲೆತ್ತಬೇಕು ಅನ್ನೋರು. ನಮ್ಮ ಅಮ್ಮವರು ಈ ದೇಶ ವಿಷಮುಕ್ತ ಆಗಬೇಕು, ಗ್ರಾಮೀಣರ ಬದುಕು ಸುಧಾರಣೆ ಆಗಬೇಕು, ಅದಕ್ಕಾಗಿ ಒಳ್ಳೆಯ ಯೋಜನೆಗಳು ಬರಬೇಕು ಅಂತ ತಿಳ್ಕೊಂಡು ತಮ್ಮ ದಾರಿಯನ್ನು ಅವರು